ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕಿಚನ್ ಟಾಕ್ಸ್ 2208 ಯೂಟ್ಯೂಬ್ ಚಾನಲ್. ನಾನಿವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇರೋ ರೆಸಿಪಿ ಬಂದು ನಮ್ಮ ಕರ್ನಾಟಕದ ಟ್ರೆಡಿಷ್ನಲ್ ಹಾಗೆ ಐಕಾನಿಕ್ ಡಿಶ್ ಆಗಿರುವಂತಹ ಬಿಸಿಬೇಳೆ ಬಾತ್. ನಾನಿಲ್ಲಿ ಇವತ್ತು ಒಂದು 3-4 ಜನಕ್ಕೆ ಆಗೋ ಥರ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಬೇಕಾ ಅನ್ನೋದ್ರ ಮೇಲೆ ಅಳತೆನ ತೊಗೊಳ್ಳಿ. ನಾನಿಲ್ಲಿ ಒಂದು 3/4 ಕಪ್ಪಷ್ಟು ರೈಸ್ನ ತೊಗೋತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು 2 ಥರ ತೊಗರಿಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದಾದ್ರೂ 1 ಥರ ತೊಗರಿಬೇಳೆನೂ ಯೂಸ್ ಮಾಡ್ಬೋದು. ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಗೋತಾ ಇದ್ದೀನಿ. ವಾಶ್ ಮಾಡಿರೋ ಅಕ್ಕಿ ಮತ್ತು ತೊಗರಿಬೇಳೆ ಜೊತೆಗೆ ಕಟ್ ಮಾಡಿರುವಂಥ ಬೀನ್ಸ್, ಕ್ಯಾರೆಟ್ ಹಾಗೆ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ MTR ಬಿಸಿಬೇಳೆ ಬಾತ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಉಪ್ಪು, ಸ್ವಲ್ಪ ಅರಿಶಿನ, ಜೊತೆಗೆ ನಾನು ಇಲ್ಲಿ ಕಡಲೆ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 3 ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 3 ವಿಷಲ್ ಆದರೆ ನಮಗೆ ಸಾಕು. ಒಂದು ಸೈಡಲ್ಲಿ ವಿಷಲ್ ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಕರಿಬೇವು. ನಾನಿಲ್ಲಿ ಗೋಡಂಬಿನ ಬಳಸ್ತಾ ಇದ್ದೀನಿ. ಗೋಡಂಬಿ ಬಂದು ನಿಮ್ಗೆ ಕಂಪ್ಲೀಟ್ಲಿ ಆಪ್ಷನಲ್, ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನಡೆಯುತ್ತೆ. ಇಲ್ಲಿ ನಾನು ಬ್ಯಾಡಗೆ ಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ. ಇದರಿಂದ ನಮಗೆ ವಿಟಮಿನ್ಸ್ ಸಿ ಸಿಗುತ್ತೆ. ಅದ್ರ ಜೊತೆಗೆ ಒಂದು ಫುಡ್ಡಿಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ. ಜೊತೆಗೆ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ನಾವು ಬಳಸೋದ್ರಿಂದ ನಮ್ಮ ಆರ್ಟಿಗೆ ಮತ್ತು ಜೀರ್ಣಕ್ರಿಯೆಗೆ ತುಂಬ ಸಹಾಯ ಆಗುತ್ತೆ. ಹಾಗೆ ಈರುಳ್ಳಿನ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಬಂದು ನಿಮಗೆ ಸಾಫ್ಟಾಗಿ ಫ್ರೈ ಆಗಬೇಕು. ಅಷ್ಟಾದಮೇಲೆ ಒಂದು 2-3 ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾಗಿ ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಜಾಸ್ತಿ ಹೊತ್ತೇನು ಫ್ರೈ ಆಗಬೇಕಂತ ಇಲ್ಲ. ನಾನಿಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹುಣಸೆ ಹುಳಿನ ಆ್ಯಡ್ ಮಾಡ್ಕೋಬೋದು. ಒಂದು 2 ನಿಮಿಷ ಫ್ರೈ ಆದಮೇಲೆ ನಿಮಗೆ ಬಿಸಿಬೇಳೆ ಬಾತ್ ಮಸಾಲೆ ರೆಡಿ ಆಗುತ್ತೆ. ನೋಡಿ, ರೈಸ್ಗೆ ಇಟ್ಟಿದ್ವಲ್ಲ ಯಾವ ರೀತಿ ಆಗಿದೆ ಅಂತ. ತರಕಾರಿ ಮತ್ತು ರೈಸ್ ಎಲ್ಲ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಅದನ್ನು ಸ್ವಲ್ಪ ಮೆತ್ತಗಾಗೋ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ಸ್ಮ್ಯಾಶ್ ಆಗಬೇಕಂತ ಏನಿಲ್ಲ. ಸ್ಮ್ಯಾಶ್ ಆಗಿರೋ ತರಕಾರಿ ಮತ್ತು ರೈಸ್ನ ನಾವು ಮಸಾಲೆ ಒಳಗಡೆ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ರೈಸ್ಗೆ ತರಕಾರಿಗೆ ಒಂದೇ ಥರ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನೋಡಿ ಯಾವ ರೀತಿಯಾಗಿ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಒಂದು ಒಳ್ಳೆ ಬಿಸಿಬೇಳೆ ಬಾತ್ ರೆಡಿ. ಇದನ್ನ ನೀವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು. ಹಾಗೆ ಲಂಚ್ ಬಾಕ್ಸಿಗೆ ಅಥವಾ ಲೈಟಾಗಿರಲಿ ಅಂತ ಹೇಳಿ ಡಿನ್ನರಿಗೆ ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಬಿಸಿಬೇಳೆ ಬಾತ್ ಅಂದರೆ ಬೂಂದಿ ಖಾರ ಇಲ್ಲ ಅಂದರೆ ನಡೆಯುತ್ತಾ. ಜೊತೆಗೆ ನೀವು ಇನೋವೇಟಿವ್ ಆಗಿ ಡೆಕೋರ್ ಮಾಡಿ ಮಕ್ಕಳಿಗೆ ಕೂಡ ಸರ್ವ್ ಮಾಡ್ಬೋದು. ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಫಾರ್ ಮೋರ್ ರೆಸಿಪಿ.